ನಿಮ್ಮ ಗಾಡಿಯ ಇಂಜಿನ್ ಲೈಫ್ ಅನ್ನು ಉಂಟಲ್ಲ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾನೊಂದು ಬೆಸ್ಟ್ ಟಿಪ್ಸ್ ಕೊಡ್ತೇನೆ. ಅದರಲ್ಲಿ ಸಹ ಈಗ ಸ್ಪೆಷಲ್ ಆಗಿ ಉಂಟಲ್ಲ ಬರುವಂತ 3 ಸಿಲಿಂಡರ್ ವೆಹಿಕಲ್ಸ್ ಇದೆಲ್ಲ ಇವಾಗ 1000cc ಆದ್ರೂ 3 ಸಿಲಿಂಡರ್, 1200cc ಆದ್ರೂ 3 ಸಿಲಿಂಡರ್ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಇಂಜಿನ್ ಅನ್ನು ಸಣ್ಣದು ಮಾಡಿ ಜನಗಳಿಗೆ ಕೊಡ್ತಾ ಇದ್ದಾರೆ. ಸೊ ಇಂಜಿನ್ ಲೈಫ್ ಅನ್ನು ಹೇಗೆ ಜಾಸ್ತಿ ಮಾಡೋದು ಅಂತ ಹೇಳಿದ್ರೆ ನೋಡಿ, ನೀವು ಗಾಡಿಯನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡುವಾಗ ಒಂದು ಕ್ರ್ಯಾಂಕ್ ಮಾಡಿದ ನಂತರ ಅದನ್ನು ಐಡಲ್ ಅಲ್ಲಿ ಇಟ್ಟು ಬಿಡಿ. ಒಂದು 30 ಸೆಕೆಂಡ್, 25ರಿಂದ 30 ಸೆಕೆಂಡ್. ಪ್ರತಿ ಸತಿ ಗಾಡಿಯನ್ನು ಸ್ಟಾರ್ಟ್ ಮಾಡುವಾಗ ಮಾಡಬೇಕು ಅಂತ ಇಲ್ಲ, ಬೆಳಿಗ್ಗೆ ಒಂದು ಸತಿ ಸ್ಟಾರ್ಟ್ ಮಾಡುವಾಗ ಈ ತರ ಮಾಡಿ. ಈ ತರ ಮಾಡೋದ್ರಿಂದಾಗಿ ಇಂಜಿನ್ ಅಲ್ಲಿ ಆಯಿಲ್ ಫ್ಲೋ ತುಂಬಾ ಸಾಫ್ಟ್ ಆಗಿ ಆಗ್ತದೆ. ಅಂದ್ರೆ ಆಯಿಲ್ ಸ್ವಲ್ಪ ಬಾಯ್ಲ್ ಆಗಿ ಅದು ಎಲ್ಲ ಗೇರ್ಗಳಿಗೆ, ಅದೇ ತರ ಇಂಜಿನ್ ನ ಪಿಸ್ಟನ್ಗಳಿಗೆ ಕೂಡ ಕರೆಕ್ಟ್ ಆಗಿ ಸರ್ಕ್ಯುಲೇಷನ್ ಆಗ್ತದೆ. ಯಾವುದೇ ಕಾರಣಕ್ಕೆ AC ಅನ್ನು ಆನ್ ಮಾಡಬೇಡಿ, ಸ್ಪೆಷಲಿ ಸಣ್ಣ ವೆಹಿಕಲ್ಗಳಲ್ಲಿ. ದೊಡ್ಡ ವೆಹಿಕಲ್ಗಳಲ್ಲಿ ಆದರೆ ಪಿಸ್ಟನ್ಗಳು ಜಾಸ್ತಿ ಇರ್ತದೆ, ಅಷ್ಟೊಂದು ದೊಡ್ಡ ವೇರಿಯೇಷನ್ಸ್ ಗೊತ್ತಾಗೋದಿಲ್ಲ. ಬಟ್ ಸಣ್ಣ ವೆಹಿಕಲ್ಸ್ ಅಲ್ಲಿ ಖಂಡಿತವಾಗ್ಲೂ ಒಂದು ಸಣ್ಣ ಮಟ್ಟಿನ ಇಂಪ್ಯಾಕ್ಟ್ ಆದರೂ ಮಾಡಿಯೇ ಮಾಡ್ತದೆ ನಾವು ಗಾಡಿಯನ್ನು ರೈಸ್ ಮಾಡೋದ್ರಿಂದಾಗಿ. ಸೊ ಈ ವಿಡಿಯೋವನ್ನು ಯಾರಾದರೂ ಇದೇ ಥರ ಅರ್ಜೆಂಟ್ ಗಿರಾಕಿಗಳಿಗೆ ಶೇರ್ ಮಾಡಿ. ಸೊ ಅವರಿಗೆ ಕೂಡ ಹೆಲ್ಪ್ ಆಗಲಿ, ಅವರ ಇಂಜಿನ್ ಕೂಡ ಸ್ವಲ್ಪ ಟೈಮ್ ಜಾಸ್ತಿ ಬಾಳಿಕೆ ಬರಲಿ.